ಯಾವ ಹಾಡು ಹಾಡಬೇಕು ಅಂತ ಬಂದಾಗ ಅದರಲ್ಲಿ ಹೇಳಕ್ ಸಂದರ್ಭ ಇದ್ದಿದೆ ಈ ಹಾಡು. ಇನ್ನೆಲ್ಲ ಜಾಲಿ ಹಾಡುಗಳೇ ಅಲ್ವಾ. ಹಾಗೆ ಅಭಿನಲ್ಲೂ ವಿಧಿ ಬರಹ ಅಂತ ಘೋರ ಹಾಡು ಬರೆಯೋ ಅದು ಕೂಡ ಹಂಗೇನೆ. ಈ ನಿನ್ನ ಕಣ್ಣಾಣೆ ಅದಾಯ್ತು, ಉದಿತ್ ನಾರಾಯಣ್ ಕೆಲ ಹಾಡ್ಸಿದ್ರು. ಇದು ಅಣ್ಣವರೇ ಹಾಡಬೇಕು ಅಂತ. ಆಗ ಪಾರ್ವತಮ್ಮ ಅವರಂತೂ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿದ್ರ, ಅದನ್ನ ಒಂದು ರೂಲ್ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಅವ್ರೊಂದು ಮಾತು ಹೇಳಿದ್ರು, ಯಾರು ಏನೇ ಅಂದ್ಕೊಳ್ಳಿ, ನಮ್ಮ ಯಜಮಾನ್ರು ಹಾಡೋ ಹಾಡುಗಳನ್ನೆಲ್ಲ ನಮ್ಮ ಕಲ್ಯಾಣನೇ ಬರೀಬೇಕು. ಹಾಗಾಗಿನೇ ಅವರು ವನವಾಸ ಪರ್ವ ಮುಗಿದ ನಂತರದ್ದು ಅವರು ಹಾಡಿದ ಬಹುತೇಕ ಹಾಡುಗಳನ್ನೆಲ್ಲ ನಾನೇ ಬರೀಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸರ್, ಜೊತೆಗೆ ಅಂದರೆ ಆ ದೇವರ ಹಾಡಿದ ಹಾಡು ನನಗೆ ಮತ್ತು ಇಡೀ ಕರ್ನಾಟಕದ ಜನತೆಗೆ ಆ ಹಾಡು ಯಾಕೆ ಜನಮಾನಸದಲ್ಲಿ ಉಳಿದಿದೆ ಅಂದರೆ, ಆ ಹಾಡಿನ ಆ ರಿದಮ್ಮು, ಆ ಒಂದು ಲೇಯರ್ಸ್ಗಳು, ನೀವು ಅದನ್ನು ನೀಟಾಗಿ ಬಿಡಿ ಬಿಡಿಯಾಗಿ ಬಿಟ್ಟು ಕೊಡಿಸೋಂಥ ರೀತಿ, ಅದು ಸಿಚುವೇಶನ್ ಕೂಡ ಸರ್. ಅಪ್ಪು ಅವರು ಹಾಸ್ಪಿಟಲ್ ಮಲಗಿರ್ತಾರೆ, ಹಿಡಿತಾರೆ, ಅಲ್ಲಿಂದ ಸಾಂಗ್ ಟೇಕ್ ಆಫ್ ಆಗುತ್ತೆ. ಆ ಹಾಡು ಬರೆಯುವಾಗ ನನಗೆ ನನ್ನ ಜೊತೆ ಯಾವಾಗಲೂ ರಾಜ್ಕುಮಾರ್ ಸಾರು, ವರದಪ್ಪ ಅವ್ರ ಜೊತೆಲೇ ಕೂತ್ಕೊಂಡು ಸುಮ್ಮನೆ ಬರೆಯೋದು ಸುಮ್ಮನೆ ತೋಚಿದಲ್ಲ ಒಂದು ಫ್ಲೋನಲ್ಲಿ. ನನಗೆ ಯಾವತ್ತು ಹೀಗೆ ಬರೀರಿ ಅಂತ ಅವರು ಅಡ್ವೈಸ್ ಮಾಡಿದ್ದಾಗಲಿ, ಹೀಗೇ ಬರಿಬೇಕು ಅಂತ ಒತ್ತಾಯ ಹೇರಿದ್ದಾಗಲಿ ಏನೂ ಮಾಡಿಲ್ಲ ಅವರು. ಆ ಫ್ರೀ ಫ್ಲೋ ಅಂತ ಬಿಟ್ಬಿಟ್ರು. ಅಲ್ಲಿ ಪಾರ್ವತಮ್ಮ ಅವರು ಒಂದು ಮಾತು ಹೇಳಿದರು. ಅವರು ಅದು ಎಲ್ಲರೂ ಕೂತಿದ್ದಾಗ ಅಪ್ಪು ಅವರು ಇದ್ದರು, ಗುರುಕಿರಣ್ ಇದ್ದರು, ಪೂರಿ ಜಗನ್ನಾಥ್ ಇದ್ದರು, ಸುಮಾರು ಜನ ಅಲ್ಲಿ ಇದ್ದರು, ವರದಪ್ಪ ಅವರೆಲ್ಲ ಇದ್ದರು. ಆಗ ಪಾರ್ವತಮ್ಮ ಅವರಂತೂ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ರ, ಅದನ್ನು ಒಂದು ರೂಲ್ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಅವ್ರೊಂದು ಮಾತು ಹೇಳಿದ್ರು, ಯಾರು ಏನೇ ಅಂದ್ಕೊಳ್ಳಿ, ನಮ್ಮ ಯಜಮಾನ್ರು ಹಾಡೋ ಹಾಡುಗಳನ್ನೆಲ್ಲ ನಮ್ಮ ಕಲ್ಯಾಣನೇ ಬರೀಬೇಕು ಅಂತ. ಹಾಗಾಗಿನೇ ವಿಧಿ ಬರಹ ಇಂಥ ಘೋರ ಅದಿರ್ಬೋದು, ಆನಂತರ ಕುರುಬನ ರಾಣಿ ಹಾಡುಗಳಿರ್ಬೋದು, ಈ ಅಣ್ಣವ್ರು ಹಾಡಿದ ಅವರು ವನವಾಸ ಪರ್ವ ಮುಗಿದ ನಂತರದ್ದು ಅವರು ಹಾಡಿದ ಬಹುತೇಕ ಹಾಡುಗಳನ್ನೆಲ್ಲ ನಾನೇ ಬರೀಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಯಾಕೆಂದರೆ ಅವರು ತುಂಬ ಬಹಳ ದೊಡ್ಡ ಮಾತೆ. ಅವ್ರು ಏನು ಹೇಳೋದು ಅಂದರೆ, ನೋಡಪ್ಪ, ನೀನು ನಮ್ಗೆ ಇನ್ನೊಬ್ಬ ಉದಯಶಂಕರು ಇದ್ದಂಗೆ ಕಣಪ್ಪ, ನೀವು ಬರೀಬೇಕು ಅಷ್ಟೇ. ಅಯ್ಯೋ ಅಮ್ಮ, ಇಲ್ಲ ನೀವು ಬರೀಪ್ಪ ಅಂತ ಅಷ್ಟು ಪ್ರೀತಿ. ಆಮೇಲೆ ಹಂಗೆಲ್ಲ ಆಗ್ಬಿಟ್ಟು ಅವ್ರಿಗೇನೆಂದರೆ, ಏನಾದರೂ ಬರೆದಾಗ ಸಾಧಾರಣವಾದ ಸಾಲು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅದನ್ನು ಕೂಡ ತುಂಬ ಶ್ರದ್ಧೆಯಿಂದ ನೋಡೋರು ಇದ್ದಾರೆ, ಏನೋ ವಿಷಯ ಇದೆ ಅನ್ನೋ ಥರ. ಅದು ಅವ್ರ ದೊಡ್ಡ ಗುಣ. ಈ ಥರ ಟೈಮ್ನಲ್ಲಿ ಆ ದೇವರ ಹಾಡು ಬರೀಬೇಕಾದ್ರೆ ಅಪ್ಪು ಅವ್ರನ್ನ ಮನಸ್ಸು, ಅಪ್ಪು ಬಂದು ಹತ್ರ ಕೂತ್ಕೋತಿರ್ಲಿಲ್ಲ. ಅವರು ಅಷ್ಟು ದೂರದಲ್ಲಿ ನಿಂತಿರ್ತಿದ್ರು. ಮತ್ತು ಹತ್ರ, ಯಾಕೆಂದರೆ ದೊಡ್ಡವರೆಲ್ಲ ಕೂತ್ಕೊಂಡು ಹಾಡಿನ ಚರ್ಚೆ ಮಾಡ್ತಿರೋವಾಗ ನಾನೇನಲ್ಲಿ ಕೂತ್ಕೊಂಡು ಓಕೆ ಮಾಡೋಂಥದ್ದು ನೋಡಿ, ದೊಡ್ಡವ್ರು ಮಾಡಿದ್ದು ತುಂಬ ಅದು. ಆಮೇಲೆ ವರದಪ್ಪ ಅವ್ರಿಗೆ ನಾನು ಫಸ್ಟ್ ಡೈರೆಕ್ಟಾಗಿ ಅಣ್ಣವ್ರಿಗೆ ತೋರಿಸ್ತಿರ್ಲಿಲ್ಲ. ವರದಪ್ಪ ಅವ್ರು ನೋಡಿಬಿಟ್ಟು ಅವ್ರಿಗೆ ಇಷ್ಟ ಆದರೆ ಆ ಶೀಟ್ ತೆಗೆದು, ಅಪ್ಪ ನೋಡಪ್ಪ ಅಂತ ಅಣ್ಣವ್ರಿಗೆ ಕೊಡ್ತಿದ್ರು. ಈ ಥರ ಆಗೋದು. ಆಮೇಲೆ ವರದಪ್ಪ ಓಕೆ ಮಾಡಿಬಿಟ್ರೆ ಬೇಡ ಅಂತ ಅಣ್ಣವರು ಹೇಳ್ತಿರ್ಲಿಲ್ಲ ಅದನ್ನ. ಓಕೆ, ಈ ಥರ ಇವನ್ ಆ ಜಡ್ಜ್ಮೆಂಟ್ ಹಂಗೆ ಇತ್ತಲ್ಲ ವರದಪ್ಪ ಅವ್ರಿಗೆ. ಅನುಭವ ಜಡ್ಜ್ಮೆಂಟು. ಅವರು ಯಾವುದೋ ಸಿನಿಮಾದು ಸ್ಕ್ರೀನ್ ಪ್ಲೇಗಳು ಡೈಲಾಗ್ ವರ್ಷನ್ ಕೇಳಬೇಕಾದ್ರೆ ಫುಲ್ ಸ್ಕ್ರಿಪ್ಟ್ ಕೇಳಿಬಿಟ್ಟು ಸೈಲೆಂಟಾಗಿ ಫುಲ್ಲು ಕೇಳಿಬಿಟ್ಟು, ಆಮೇಲೆ ಇಷ್ಟನೇ ಸೀನಲ್ಲಿ ಈ ಡೈಲಾಗ್ ಬರುತ್ತಲ್ಲ, ಅವನು ಅಲ್ಲಿ ನಿಂತ್ಕೊಂಡು ಹೇಳೋ ಬದಲು ಇಲ್ಲಿಂದ ಹೇಳಿದ್ರೆ ಹೆಂಗೆ ಅಂತ ಆ ಥರ ಹೇಳುವಷ್ಟು ಅವ್ರಿಗೆ ಅದರ ಒಂದು ಐಕ್ಯೂ ಲೆವೆಲ್. ಹಾಗಾಗಿ ಈ ಆ ದೇವರ ಹಾಡು ಬರೆಯೋ ಸಮಯದಲ್ಲಿ ಅವರ ಒಳಗಿದ್ದ ಫಿಲಾಸಫಿ, ಅವರ ಒಳಗಿದ್ದಂಥ ಮನಸ್ಸಿನ ಭಾವನೆಗಳು, ತಾಕಲಾಟಗಳು, ಅವುಗಳನ್ನು ಏನಾದರೂ ಇಲ್ಲಿ ಹೇಳಬೇಕನ್ನೋ ಅಪೇಕ್ಷೆ ಇತ್ತು. ಸನ್ನಿವೇಶ ಯಾವಾಗ ಆ ಥರ ಸಿಕ್ತು, ಅಪ್ಪು ಸಿನಿಮಾದ ಸನ್ನಿವೇಶ, ಅದನ್ನೆಲ್ಲ ಹೇಳೋ ಪ್ರಯತ್ನ ಮಾಡಿದ್ದು. ಅವರೇ ಹಾಡೋದು ಅಂತ ಆದಾಗ ಅದು ಬೇರೆ ಥರದಲ್ಲಿ ಎಲ್ಲ ಸಂದರ್ಭಗಳಿಗೂ ಅದು ಅನ್ವಯ ಆಗಬೇಕು ಅಂತ ನನ್ನದು ಅಪೇಕ್ಷೆ ಇತ್ತು. ಸರ್, ಆ ಹಾಡನ್ನು ಅಣ್ಣವರೇ ಹಾಡಬೇಕು ಅನ್ನೋಂಥ ವಿಚಾರ ಪ್ರಸ್ತಾಪ ಆಗಿದ್ದು ಯಾರ ಪಾಯಿಂಟ್ ಆಫ್ ವ್ಯೂ? ವರದಪ್ಪಣ್ಣನ? ಅಲ್ಲಲ್ಲ, ಯಾವ ಅಣ್ಣ ಅವರು ಒಂದು ಹಾಡು ಹಾಡಲೇಬೇಕು ಅನ್ನೋದು ಎಲ್ಲರಿಗೂ ಇದ್ದಂಥ ಅಪೇಕ್ಷೆ. ಯಾವ ಹಾಡು ಹಾಡಬೇಕು ಅಂತ ಬಂದಾಗ ಅದರಲ್ಲಿ ಹೇಳೋಕ್ಕೆ ಸಂದರ್ಭ ಇದ್ದಿದೆ ಈ ಹಾಡು. ಇನ್ನೆಲ್ಲ ಜಾಲಿ ಹಾಡುಗಳೇ ಅಲ್ವಾ. ತಾಲಿಬಾನ್ ಎಲ್ಲ ಇತ್ತು, ಎಲ್ಲಿಂದ ಆರಂಭವಾಯಿತು, ಬಾರೆ ಕಲ್ಯಾಣ ಮಂಟಪಕ್ಕೆ ಇತ್ತು. ಇದೆಲ್ಲ ಅಣ್ಣವ್ರು ಹಾಡೋಕ್ಕಾಗಲ್ಲ, ಅಣ್ಣವ್ರು ಹಾಡೋದು ಬೇಡ ಅಂತ. ಅವ್ರಿಗೆ ಹಾಡೋಕ್ಕಾಗಲ್ಲ ಅಂತಲ್ಲ, ಅಣ್ಣವ್ರು ಹಾಡೋದು ಬೇಡ, ಇದು ಅವ್ರು ಹಾಡಿದ್ರೆ ಬೇರೆ ಹಾಡಬೇಕು ಅಂತಿತ್ತು. ಅವಾಗ ಈ ಹಾಡು ಅಂತ. ಹಾಗೆ ಅಭಿನಲ್ಲೂ ವಿಧಿ ಬರಹ ಅಂತ ಘೋರ ಹಾಡು ಬರೆಯೋ ಅದು ಕೂಡ ಹಾಗೇನೆ. ಈ ನಿನ್ನ ಕಣ್ಣಾಣೆ ಅದಾಯ್ತು, ಉದಿತ್ ನಾರಾಯಣ್ ಕೆಲ ಹಾಡ್ಸಿದ್ರು. ಇದು ಅಣ್ಣವರೇ ಹಾಡಬೇಕು ಅಂತ. ಆ ಥರ ಅಣ್ಣವ್ರು ಹಾಡುಗಳಲ್ಲಿ ಸ್ವಲ್ಪ ಫಿಲಾಸಫಿ, ಜೀವನದ ತತ್ವ ಎಲ್ಲನೂ ಇರಬೇಕು ಅನ್ನೋದು ಒಂದು ಅಪೇಕ್ಷೆ ಇತ್ತು. ಹಾಗಾಗಿ ನನ್ನ ಪುಣ್ಯಕ್ಕೆ ಆ ಜೀನಿಸ್ಗಳೆಲ್ಲ ಹಾಡೋ ಹಾಗಾಯ್ತು. ಸರ್, ಯೂಶಲಿ ನಾವು ಮಾತಾಡ್ತಾ ಒಂದು 10 ವರ್ಷದ ಜರ್ನಿಲಿ ಸಾಮಾನ್ಯ ನಾವು ಮಾತಾಡ್ತೇವೆ ಒಂದು ಮಾತು, ನನಗೆ ಆ ಜನ್ರೇಷನ್ ಗೊತ್ತು, ಈ ಜನ್ರೇಷನ್ ಗೊತ್ತು ಅಂತ ಮಾತಾಡ್ತೀವಿ, ತುಂಬ ಪ್ರೌಢಾಗಿ ಮಾತಾಡ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಕಲ್ಯಾಣ್, ಅಣ್ಣವರು, ವರದಪ್ಪಣ್ಣ, ಪಾರ್ವತಕ್ಕ ಆ ಒಂದು ಜನ್ರೇಷನು, ನಂತರ ಶಿವಣ್ಣನ ಆ ಒಂದು ಜನ್ರೇಷನು, ರಾಘಣ್ಣನ ಪ್ಯಾರಲಲ್ಲು, ಜೊತೆಗೆ ಅಪ್ಪು. ಸರ್, ಈ 3 ಜನ್ರೇಷನನ್ನು ಹತ್ತಿರದಿಂದ ನೋಡಿದಿರಿ. ಈಗ ವಿನಯ್ ಮತ್ತು ಯುವ ಕೂಡ ನೋಡ್ತಾ ಇದ್ದೀರಿ. ಆ ಮೇಜರ್, ಆ 3 ಜನ್ರೇಷನ್ನ ಆ ಒಂದು ಎಮೋಷನಲ್ ಫೀಲಿಂಗು ಟುವರ್ಡ್ಸ್ ಸಿನಿಮಾ ಅಂತ ಹೋದಾಗ ಈ ಸಾಹಿತ್ಯ, ಈ ಸಂಗೀತ ಬಗ್ಗೆ ಹೇಗಿತ್ತು ಸರ್? ಒಂದು ತುಂಬ ನಾವು ಆಶ್ಚರ್ಯ ಪಡುವಂಥ ವಿಚಾರ, ಗರ್ವ ಪಡುವಂಥ ವಿಚಾರ ಏನಂತಂದರೆ, ಅಣ್ಣ ಅವರ
ಅಂದರೆ ನಾನು ಅಣ್ಣ ಅವರೆಲ್ಲ ಹಾಡುವಾಗ ವರ್ಧಪ್ಪ ಅವ್ರ ಜೊತೆ, ಅಣ್ಣ ಅವ್ರು ಹಾಡುವಾಗ ವರ್ಧಪ್ಪ ಅವರೆಲ್ಲ ಜೊತೆ ಕೂತ್ಕೊಂಡು ಆ ಸಾಂಗತ್ಯದ ಕೆಲಸ ಮಾಡುವಾಗ ನಾನಿನ್ನು ತುಂಬ ಚಿಕ್ಕವನು. ಈ ಶಿವಣ್ಣನ ರೇಂಜ್ ಬಂದಾಗಲೂ ನಾನು ಚಿಕ್ಕವನೇ. ಅಪ್ಪು ಸಿನಿಮಾ ಆರಂಭದ ಹಂತಕ್ಕೆ ಸ್ವಲ್ಪ ಸಮಕಾಲೀನ ವಯಸ್ಸು ಈ ಅಂತ ಆಮೇಲೆ ಇದಾಯಿತು. ಬಟ್ ಎಲ್ಲರಿಗೂ ಸಿನಿಮಾ ಪ್ರೀತಿ, ಸಂಗೀತ ಪ್ರೀತಿ ಇವತ್ತಿಗೂ ಹಾಗೆ ಇದೆ ಮಾಸಿಲ್ಲ, ಇವತ್ತಿಗೂ ಅದೇ ತುಡಿತಾ ಇದೆ. ಬಟ್ ಏನಂದರೆ ಆವಾಗ ಹೆಮ್ಮರುಗಳ ಜೊತೆ ಕೂತ್ಕೊಂಡು ಘಮಿಸ್ತಾ ಇತ್ತು, ಈಗ ಸಸಿಗಳು ಘಮಿಸ್ತಾ ಇದೆ. ಸಸಿಗಳಿಗೂ ಗಮಲಿದೆ, ಹೆಮ್ಮರಕ್ಕೂ ಗಮಲಿದೆ. ಬಟ್ ಹೆಮ್ಮರಗಳ ಬೇರು ಬಹಳ ದೊಡ್ಡದು, ಈ ಸಸಿಗಳಿಗೆ ಬೇರು ಇನ್ನೂ ಗಟ್ಟಿ ಆಗಬೇಕು, ಆಗ್ತಾ ಇದೆ, ಆಗಬೇಕು, ಆಗುತ್ತೆ ಅನ್ನೋದು ನಂಬಿಕೆ. ನಿಮಗೆ ಈ ಸೂಕ್ಷ್ಮ ಅರ್ಥ ಆಗಿದೆ ಅಂದ್ರೆ ದೊಡ್ಡ ಮನೆ ವಿಚಾರಕ್ಕೆ, ಆ ದೊಡ್ಡ ಮನೆ ಪ್ರೊಡಕ್ಷನ್ ಹೌಸ್ ವಿಚಾರಕ್ಕೆ ವಿಶೇಷವಾಗಿ ಅವರು ಎಲ್ಲ ವಿಚಾರ ಅವಾಗ ನೋಡಿ, ಪಾರ್ವತಮ್ಮ ಅಂತ ಅವರೊಬ್ರು, ವರದಪ್ಪ ಅಂತ ಅವರು, ಡಾಕ್ಟರ್ ರಾಜ್ಕುಮಾರ್ ಅಂತ ಅವರು, ಆ ಟೈಮಲ್ಲಿ ದೊರೆ ಭಗವಾನ್ ಅಂತ ಅವರು, ಎಲ್ಲರೂ ಇದ್ರಲ್ವಾ, ಆನಂತರ ಏನಾಯ್ತು, ರಾಘಣ್ಣ ಹ್ಯಾಂಡಲ್ ಮಾಡ್ತಾ ಬಂದ್ರು ಸಬ್ಜೆಕ್ಟ್ನ, ಶಿವಣ್ಣ ಹ್ಯಾಂಡಲ್ ಮಾಡ್ತಾ ಬಂದ್ರು, ಅಪ್ಪು ಅವ್ರು ಜಡ್ಜ್ ಮಾಡ್ತಾ ಬಂದ್ರು. ಆಮೇಲೆ ಈಗ ಅಶ್ವಿನಿ ಅಕ್ಕ ನಿಧಾನಕ್ಕೆ ಅಲ್ವಾ, ಪಾಪ ಅಶ್ವಿನಿ ಮೇಡಮ್ ಒಂದು ಮೆಚುರಿಟಿ, ಅದು ಅದ್ಭುತವಾದ ಮೆಚುರಿಟಿ ಮೇಡಮ್. ಆಮೇಲೆ ಅಲ್ಲಿಂದ ಗುರು ಯುವದು, ವಿನಯ್ದು, ಧೀರನ್ದು ಇವೆಲ್ಲ ಬಂದು ಹೀಗೇನಾಗುತ್ತೆ, ಕಾಲಾನುಕ್ರಮದಲ್ಲಿ ಚೇಂಜ್ ಆಗ್ತಾ ಆ ಹಿರಿಯರು, ಅವರ ಅನುಭವಗಳು, ಅವ್ರ ಮಾತು, ಅವ್ರ ಮಾರ್ಗದರ್ಶನ, ಅವರ ಜಡ್ಜ್ಮೆಂಟ್ಗಳು ಅವೆಲ್ಲ ಇವಾಗೆಲ್ಲಿದೆ. ಸೊ ಇಂಥ ಸಮಯದಲ್ಲಿ ಆ ಅನುಭವಗಳು, ಆ ಒಂದು ನಾಲೆಡ್ಜನ್ನ ರಿಸೀವ್ ಮಾಡಿಕೊಂಡು ಅಳವಡಿಸ್ಕೋಬೇಕಾದಂಥ ಒಂದು ವಿಪುಲವಾದ ಜವಾಬ್ದಾರಿ ಎಲ್ರಿಗೂ ಇದೆ. ಯಾವಾಗ ವಿಪುಲತೆ ಇರುತ್ತೆ ಆಗ ಯಾವುದು ವಿಫಲತೆ ಆಗಲ್ಲ. ವೆರಿ ಟ್ರೂ, ಇದು ಟ್ರೂತು. ಅದಕ್ಕೆ ಹೇಳಿದ್ದು, ಈಗ ಸಸಿಗಳೆಲ್ಲ ಕೂತು ಘಮ ಘಮ ಅಂತ ಇದೆ, ಆವಾಗ ಹೆಮ್ಮರಗಳು ಕೂತ್ಕೊಂಡು ಘಮ ಘಮ ಅಂತಿತ್ತು. ಬಟ್ ಈ ಸಸಿ ಆ ಹೆಮ್ಮರದ DNA ಆಗಿರೋದ್ರಿಂದ, ಅದ್ರ ಜೀನ್ ಆಗಿರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆಗಳಿಲ್ಲ. ಮತ್ತೆ ಕೂಡ ಆ ಕುಟುಂಬ ಅದ್ಭುತವಾದ ಸಿನಿಮಾಗಳನ್ನ ಕೊಡ್ತಾರೆ, ನಮ್ಮ ಜನಕ್ಕೆ ತುಂಬ ಖುಷಿ ಪಡಿಸ್ತಾರೆ ಅನ್ನೋದು ಅಣ್ಣ ಅವರ ಅಭಿಮಾನಿಯಾಗಿ ಯಾವಾಗಲೂ ನನ್ನ ಅನಿಸಿಕೆ. ಚೆನ್ನಾಗಿತ್ತು. ಆ ಸಸಿಗಳಿಗೂ ಕೂಡ ಆ ಟೇಸ್ಟ್, ಆ ಫ್ಲೇವರು ಕಮ್ಮಿ ಆಗಿಲ್ಲ. ಅದು ಹೆಮ್ಮರದ ಜೊತೆಗೆ ಅದು ಆಗ್ಬೇಕಾಗುತ್ತೆ. ಸ್ವಲ್ಪ ಅಧ್ಯಯನ ಜಾಸ್ತಿ ಆಗ್ಬೇಕಾಗುತ್ತೆ, ಅನುಭವ ಜಾಸ್ತಿ ಆಗುತ್ತೆ.